ನಮಸ್ಕಾರ ಸ್ನೇಹಿತರೆ. ಇಂದು ನಡೀತಕ್ಕಂಥ 10ನೇ ತರಗತಿಯ ಮಾರ್ಚ್ ಏಪ್ರಿಲ್ 2026 ಎಕ್ಸಾಮಿನೇಷನ್ 1 ದ್ವಿತೀಯ ಭಾಷೆ ಕನ್ನಡ. ಇದರ ಪ್ರಶ್ನೆ ಉತ್ತರಗಳನ್ನು ನೋಡೋಣ. ಕ್ಯೂಸ್ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಪೂರ್ಣ ಹೇಳಿಕೆಗಳಿಗೆ 4 ಆಯ್ಕೆಗಳನ್ನು ನೀಡಲಾಗಿದೆ. ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರದೊಂದಿಗೆ ಉತ್ತರ ಬರೆಯಿರಿ. ಪ್ರಶ್ನೆ 1, ಸರ್ವನಾಮ ಪದವಿದು. ಇಲ್ಲಿ ಸರ್ವನಾಮ ಪದ ಯಾವುದು ಅಂತ ನಿಮಗೆ ಕಂಡುಹಿಡಬೇಕಾಗಿದೆ. ಇದರಲ್ಲಿ ಸರಿಯಾದ ಉತ್ತರ ಸಿ, ಅವನು ಅಂತ ಆಗುತ್ತೆ. ಪ್ರಶ್ನೆ 2, ಇಲ್ಲಿ ಅಕ್ಷರಗಳನ್ನು ಕೊಡಲಾಗಿದೆ. ಇದರಲ್ಲಿ ನಿಮಗೆ ಪಂಚಮಾಕ್ಷರ ಯಾವುದದ ಅಂತ ಕಂಡುಹಿಡಬೇಕಾಗಿದೆ. ಇದರ ಸರಿಯಾದ ಉತ್ತರ ಡಿ, ಅನುನಾಸಿಕಗಳು ಅಂತ. ಮೂಗಿನಿಂದ ಉಚ್ಚಾರ ಆಗುವ ಅಕ್ಷರಗಳಿಗೆ ಅನುನಾಸಿಕ ಅಂತ ಹೇಳ್ತೀವಿ. ಅದಕ್ಕೆ ಅನುನಾಸಿಕ ಆನ್ಸರ್ ಕರೆಕ್ಟ್ ಆಗುತ್ತೆ. 3, ವೀರೇಶ್ ಪದವು. ಈ ವೀರೇಶ್ ಪದದಲ್ಲಿ ಇರತಕ್ಕಂಥ ಸಂಧಿ ಯಾವುದು ಅಂತ ಅವರು ಕೇಳಿದ್ದಾರೆ. ಇದರಲ್ಲಿ ಸರಿಯಾದ ಉತ್ತರ ಡಿ, ಗುಣಸಂಧಿ ಆಗುತ್ತೆ. ಪ್ರಶ್ನೆ 4, ಕ್ರಿಯಾ ಸಮಾಸಕ್ಕೆ ಉದಾಹರಣೆ. ಇದರ ಸರಿಯಾದ ಉತ್ತರ ಎ, ಗಂಜಿಯುಂಡು ಅಂತ ಆನ್ಸರ್ ಆಗುತ್ತೆ. ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ. ಇದು 12 ಕ್ವಶನ್ ಕೊಟ್ಟಿದ್ದಾರೆ. ಇದರ ಒಂದಕ್ಕೆ 1 ಮಾರ್ಕ್ಸ್ ಇದೆ. ಪ್ರಶ್ನೆ 5, ದೇಶದ ಉದ್ಧಾರ ಯಾರನ್ನು ಅವಲಂಬಿಸಿದೆ ಎಂದು ಶ್ರೀ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮಿಯವರು ಹೇಳಿದ್ದಾರೆ. ಇದರ ಸರಿಯಾದ ಉತ್ತರ ಹಸಿ ಮಸಿ ಕೃಷಿ ಅಂತ ಬರೆದಿದ್ದರೆ ಸಾಕು, ನಿಮಗೆ ಮಾರ್ಕ್ಸ್ ಖಚಿತವಾಗಿ ಸಿಗುತ್ತದೆ. ಪ್ರಶ್ನೆ 6, ಪುಟ್ಟರಾಜರ ತಂದೆ ತಾಯಿಗಳ ಹೆಸರೇನು? ತಂದೆ ರೇವಣಯ್ಯ, ತಾಯಿ ಸಿದ್ದಮ್ಮ ಅಂತ ಕರೆಕ್ಟ್ ಆನ್ಸರ್ ಆಗುತ್ತೆ. ಪ್ರಶ್ನೆ 7, ಹಕ್ಕಿಗೂಡಿನಲ್ಲಿ ಯಾವುದರ ಸಮನ್ವಯತೆ ಇರುತ್ತದೆ ಅಂತ ಕ್ವಶನ್ ಇದೆ. ಉತ್ತರ ಕಲಾವಿರನ ಸೃಜನಾ ಸಾಮರ್ಥ್ಯ ಮತ್ತು ವಿಜ್ಞಾನಿಗಳ ತಂತ್ರಜ್ಞಾನ ಅಂತ ಸರಿಯಾದ ಉತ್ತರ ಆಗುತ್ತೆ. ಪ್ರಶ್ನೆ 8, ಹರಿದ್ವಾರದಲ್ಲಿ ಏನನ್ನು ನೋಡಬೇಕೆಂದು ಲೇಖಕರ ಗುರಿಯಾಗಿತ್ತು? ಉತ್ತರ ಗಂಗಾ ನದಿಯ ಬ್ರಹ್ಮಕುಂಡದಲ್ಲಿ ನಡೆಯುವ ಆರತಿ ನೋಡಬೇಕೆಂದು ಲೇಖಕರ ಗುರಿಯಾಗಿತ್ತು. ಪ್ರಶ್ನೆ 9, ಗೋಪಾಲನ ಬೆಳಗಿನ ಮುಖ್ಯ ಕೆಲಸ ಯಾವುದಾಗಿತ್ತು? ಉತ್ತರ ಬನಕ್ಕೆ ಹೋಗಿ ಹೂಗಳನ್ನು ಕೊಯ್ದು ತರುವುದು ಇವನ ಬೆಳಗಿನ ಮುಖ್ಯ ಕೆಲಸವಾಗಿತ್ತು. ಪ್ರಶ್ನೆ 10, ಸೌಜನ್ಯ ಹೇಗೆ ಅರಳಬೇಕು? ಇದರ ಸರಿಯಾದ ಉತ್ತರ ಸೌಜನ್ಯವು ಹೂ ಅರಳಿದಂತೆ ಅರಳಬೇಕು ಅಂತ ಸರಿಯಾದ ಉತ್ತರ ಆಗುತ್ತೆ. ಪ್ರಶ್ನೆ 7, ಯುಗಾದಿಯಲ್ಲಿ ಯಾವ ತಿನಿಸನ್ನು ಹಂಚುವ ಸಂಪ್ರದಾಯವಿದೆ? ಇದರ ಸರಿಯಾದ ಉತ್ತರ ಯುಗಾದಿಯಲ್ಲಿ ಬೆಲ್ಲ ಬೇವು ತಿನ್ನಿಸುವ ಅಥವಾ ಹಂಚುವ ಸಂಪ್ರದಾಯವಿದೆ ಅಂತ ಆನ್ಸರ್ ಆಗುತ್ತೆ. ಪ್ರಶ್ನೆ 12, ಕವಿ CPK ಅವರು ಹೇಳುವಂತೆ ತಿಮಿರಕ್ಕೆ ವೈರಿ ಯಾವುದು? ಇದರ ಸರಿಯಾದ ಉತ್ತರ ದೀಪ. ಪ್ರಶ್ನೆ 13, ಜನಪದ ತುಂಬಿದ ಕುಣಿಗಲ್ ಕೆರೆಯನ್ನು ಯಾವುದಕ್ಕೆ ಹೋಲಿಸಿದ್ದಾರೆ? ಇದರ ಸರಿಯಾದ ಉತ್ತರ ನಿಂಬೆಯ ಹಣ್ಣಿಗೆ. ಬಸವಣ್ಣನವರ ಪ್ರಕಾರ ನಶಿಸುವುದು ಯಾವುದು? ಇದರ ಸರಿಯಾದ ಉತ್ತರ ಸ್ಥಾವರವು. ಪ್ರಶ್ನೆ 15, ಸೊನ್ನಲ್ಲಿಗೆಯ ಸಿದ್ದರಾಮರ ವಚನಗಳ ಅಂಕಿತ ನಾಮ ಯಾವುದು? ಇದರ ಸರಿಯಾದ ಉತ್ತರ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಪ್ರಶ್ನೆ 16, ಕೌರವನ ಸೇನೆಯು ಉತ್ತರನಿಗೆ ಹೇಗೆ ಕಾಣಿಸಿತ್ತು? ಸರಿಯಾದ ಉತ್ತರ ವಿಶಾಲವಾದ ಸಮುದ್ರದಂತೆ ಕಾಣಿಸಿತ್ತು. ಕೆಳಗಿನ ಪ್ರಶ್ನೆಗಳಿಗೆ 3-4 ವಾಕ್ಯಗಳಲ್ಲಿ ಉತ್ತರಿಸಿ. ಸ್ನೇಹಿತರೆ, ಇದು ಆನ್ಸರ್ ಅನ್ನು ನೀವು ಬರ್ದಿರ್ಬೇಕಂತ ತಿಳ್ಕೊತೀನಿ. ಇದಕ್ಕೆ ನಾನು ಮತ್ತೊಂದು ಲಾಂಗ್ ವಿಡಿಯೋ ಮಾಡ್ತೀನಿ. ಇಲ್ಲಿ ಪ್ರತಿಯೊಂದು ಉತ್ತರ ನೀವು ಬರ್ದಿರ್ಬೇಕಂತ ಭಾವಿಸ್ತೀನಿ. 4ನೇ ಹೆಡ್ಡಿಂಗು ಕವಿ ಪರಿಚಯ, ಸಾಹಿತ್ಯ, ಜನ್ಮಸ್ಥಳ, ಕಾಲ, ಕೃತಿ ಮತ್ತು ಬಿರುದುಗಳನ್ನು ಕೇಳಿದ್ದಾರೆ. ಕವಿಯ ಹೆಸರು ರಾ ಮಿತ್ರ ಅಂತ. ಕಾಲ 1935, ಸ್ಥಳ ಅಕ್ಕಿಹೆಬ್ಬಾಳು, ಮಂಡ್ಯ ಜಿಲ್ಲೆ. ಕೃತಿ ಶಬ್ದಕಲ್ಪ, ಒಳನೋಟಗಳು, ವಚನಕಾರರು. ಇದರ ಸರಿಯಾದ ಉತ್ತರ ಇಷ್ಟು ಬರೆದಿದ್ದರೆ ಸಾಕು, ನಿಮಗೆ 3 ಮಾರ್ಕ್ಸ್ ಖಚಿತವಾಗಿ ಸಿಗೋದು. ಕೆಳಗಿನ ಪದ್ಯದ ಸಾರಾಂಶವನ್ನು ವಾಕ್ಯ ರೂಪದಲ್ಲಿ ಬರೆಯಿರಿ. ಅಂದರೆ ಇದು ಒಂದು ಪದ್ಯ ಕೊಟ್ಟಿದ್ದಾರೆ, ಅದರ ಸಾರಾಂಶವನ್ನು ನಿಮಗೆ ಬರೆಯಬೇಕಾಗಿದೆ. ಪ್ರಸ್ತುತ ಪದ್ಯವನ್ನು ಬಸವರಾಜ್
ಸಾದರವರ ಬರೆದಿರುವ ಸವಿಚೈತ್ರ ಪದ್ಯದಿಂದ ಆರಿಸಲಾಗಿದೆ. ಚೈತ್ರದ ಪ್ರಾರಂಭ ಯುಗಾದಿಯ ಸಂಭ್ರಮದೊಂದಿಗೆ ಪ್ರಾರಂಭವಾಗುತ್ತದೆ. ಜಗತ್ತು ಹೊಸ ಕಳೆಯಿಂದ ಕಂಗೊಳಿಸುತ್ತದೆ. ಎಲ್ಲೆಲ್ಲೂ ಚಿಗುರೊಡನೆ ಎಲೆಗಳಿಂದ ಬಣ್ಣ ಬಣ್ಣದ ಫಲಪುಷ್ಪಗಳಿಂದ ಕಂಪನು ಸೂಸುವ ಮರಗಿಡಗಳು ಮಧುವನ ಗಿತ್ತಿಯಂತೆ ಕಾಣುತ್ತವೆ ಅಂತ ಇದು ಆನ್ಸರ್ ಇದೆ. ಇಷ್ಟು ಬರೆದಿದ್ದಾರೆ ಸಾಕು, ನಿಮಗೆ ಖಚಿತವಾಗಿ 3 ಮಾರ್ಕ್ಸ್ ಇಲ್ಲಿ ಸಿಗುತ್ತದೆ. ಕೆಳಗಿನ ವಾಕ್ಯದಲ್ಲಿರುವ ಅಲಂಕಾರ ಹೆಸರಿಸಿ, ಲಕ್ಷಣ ಬರೆದು ಸಮನ್ವಯಗೊಳಿಸಿ. ಇದರ ಸರಿಯಾದ ಉತ್ತರ ಉಪಮಾಲಂಕಾರ. ಲಕ್ಷಣ ಉಪಮೇಯ ಮತ್ತು ಉಪಮಾನವನ್ನು ಹೋಲಿಸಿ ವರ್ಣಿಸುವುದಕ್ಕೆ ಉಪಮಾ ಅಲಂಕಾರ ಎನ್ನುತ್ತೇವೆ. ಕುಣಿಗಲ್ ಕೆರೆ ಇದು ಉಪಮೇಯ, ಹಣ್ಣು ಇದು ಉಪಮಾನ, ನಂತೆ ಉಪಮಾವಾಚಕ, ಆಗಿದೆ ಸಮಾನ ಧರ್ಮ ಅಂತ ಆಗುತ್ತೆ. ಇಷ್ಟು ಬರೆದಿದರೆ ಸಾಕು, ನಿಮಗೆ 3 ಮಾರ್ಕ್ಸ್ ಸಿಗೋದು ಗ್ಯಾರಂಟಿ. ಇಲ್ಲಿ ಗಾದೆ ಮಾತನ್ನು ಕೊಟ್ಟಿದ್ದಾರೆ. ಈ ಗಾದೆಯನ್ನು ಬರೆದಿರಬಹುದು ಅಂತ ಭಾವಿಸ್ತೀನಿ. ಮುಂದೆ ಹೋಗೋಣ, ಮುಂದೆ ಆನ್ಸರ್ಸ್ಗಳನ್ನು ನೋಡೋಣ. ಕೆಳಗಿನ ವಾಕ್ಯ ಅಥವಾ ಹೇಳಿಕೆಗಳಿಗೆ ಸಂದರ್ಭ ಮತ್ತು ಸ್ವಾರಸ್ಯವನ್ನು ಬರೆಯಿರಿ ಅಂತ ಹೇಳಿದ್ದಾರೆ. ಇಲ್ಲಿ ಸಂದರ್ಭ ಕೊಟ್ಟಿದ್ದಾರೆ, ನಿಮಗೆ ಇದು ಸಂದರ್ಭವನ್ನು ಬರೆಯಬೇಕಾಗಿದೆ. ಅವರ ಬಾಹ್ಯ ಕಣ್ಣು ಅಳಿಸಿದ್ದರು, ಅಂತರಂಗದ ಕಣ್ಣು ಅರಳಿತ್ತು ಅಂತ ಹೇಳಿದ್ದಾರೆ. ಈ ಕೆಳಗಿನ ಪದ್ಯ ಭಾಗವನ್ನು ಪೂರ್ಣಗೊಳಿಸಿ. ಈ ಪದ್ಯ ಅಂತೂ ಬರೆದಿರಬಹುದು, ಬಟ್ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಬಹಳಷ್ಟು ಆಗುತ್ತೆ. ಸ್ಪೆಲ್ಲಿಂಗ್ ಅನ್ನ ಕರೆಕ್ಟ್ ಆಗಿ ಚೆಕ್ ಮಾಡಿಕೊಳ್ಳಿ. ಏಕಾಂಗಿ ವೀರನಂತೆ ಮಧ್ಯರಾತ್ರಿ ಎದ್ದನು, ಮಡದಿ ಮಗುವ ತೊರೆದನವನು, ಅಡವಿ ದಾರಿ ಹಿಡಿದನು, ಅರಮನೆಯ ಮೋಹವನ್ನು ಹರಿದು ಹಾಕಿ ಹೋದನು, ಗೊತ್ತು ಗುರಿಯು ಇಲ್ಲದಂತೆ. ಈ ಪದ್ಯವನ್ನು ಕರೆಕ್ಟ್ ಆಗಿ ಚೆಕ್ ಮಾಡಿಕೊಳ್ಳಿ. ಇಲ್ಲಿ 4 ಮಾರ್ಕ್ಸ್ ಸಿಗೋದು ಗ್ಯಾರಂಟಿ. ನೆಕ್ಸ್ಟ್ 8-10 ವಾಕ್ಯಗಳಲ್ಲಿ ಉತ್ತರ ಬರೀಲಿಕ್ಕೆ ಹೇಳ್ತಾ ಇದ್ದಾರೆ. ನೀವು ಬರೆದಿರಬಹುದು ಅಂತ ಭಾವಿಸ್ತೀನಿ.